ಎಲ್ಲ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ನೋಡಿ, ಇವತ್ತು ರೈತನ ಬದುಕು ಎಷ್ಟು ಕಷ್ಟ ಇದೆ ಅನ್ನೋದು ನೋಡಿ. ನಿಜವಾಗ್ಲೂ ಈ ಒಂದು ಪ್ರತಿಯೊಂದು ಈ ಘಟನೆಗಳನ್ನ ನೀವು ಕೇಳಿದಾಗ ಗೊತ್ತಾಗುತ್ತೆ ರೈತನ ಬದುಕು ಎಷ್ಟು ಕಷ್ಟ ಅಂತ. ಇವತ್ತು ರೈತ ಕಂಗಾಲಾಗಿದ್ದಾನೆ. ಒಂದು ಕಡೆ ಬೆಳೆಗೆ ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿ ಮಲ್ಲಿಗೆರೆ ಗ್ರಾಮ. ಅಂದರೆ ಇದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತದೆ. ಇಲ್ಲಿ ಇವರು ರೈತರು ವೆಂಕಟೇಶ್ ಅಂತ ನಮ್ಮ ರೈತ, ಇನ್ನೊಬ್ಬರು ರಾಮಕೃಷ್ಣ ಅಂತ ಕಡೀಲ್ವಾಗಿಲವರು. ಈ ರೈತರುಗಳು ಇಲ್ಲಿ ಅವ್ರ ಗದ್ದೆಗಳು ಇಲ್ಲೇ ಇದೆ. ಆದರೆ ಏನಪ್ಪ ಸಮಸ್ಯೆ, ನಮ್ಮ ಕೊತ್ತತ್ತಿ 2ನೇ ವೃತ್ತದಲ್ಲಿ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ಚಿರತೆ ಹಾವಳಿ ಜಾಸ್ತಿ ಆಗಿದೆ. ಜನ ಕಂಗಾಲಾಗಿದ್ದಾರೆ, ರೈತ ಕಂಗಾಲಾಗಿದ್ದಾರೆ. ಏನಪ್ಪ, ನಮ್ಮ ಜನಪ್ರತಿನಿಧಿಗಳು ಮೊದಲು ಈ ಕಡೆ ಗಮನ ಹರಿಸಿ ಈ ರೈತರು ಒಂದು ಭಯನ ಹೋಗ್ಲಾಡಿಸ್ಬೇಕು. ನೀವು ಅರಣ್ಯ ಅಧಿಕಾರಿಗಳಿಗೆ ಹೇಳಿ ಈ ಭಾಗದಲ್ಲಿ ಅರಣ್ಯ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ನಮ್ಮ ರೈತರಿಗೆ ಧೈರ್ಯವನ್ನು ತುಂಬಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಏನಪ್ಪ, ವೆಂಕಟೇಶ್ ಅವರು ಇಲ್ಲಿಗೆ ಗದ್ದೆ ಹತ್ರ ಬಂದರು ಒಂದು ದಿವಸ, ಅಂದರೆ 2-3 ದಿವಸದ ಹಿಂದೆ ಬಂದಾಗ ಅವರಿಗೆ ಒಂದು ಶಾಕ್ ಕಾದಿತ್ತು. ಚಿರತೆ ಅವರ ಮುಂದೆಗಡೆನೇ ಹೋಗುತ್ತೆ. ಇಲ್ಲಿ ಎಲ್ಲ ಕಳೆ ಕೀಳ್ತಿದ್ದವರೆಲ್ಲ ಬಡ್ಕೊಳ್ತಾರೆ. ಆಗ ಇವರು ಕಂಗಾಲದಂಥ ರೈತ ವೆಂಕಟೇಶ್ ಇದನ್ನು ನನ್ನ ಗಮನಕ್ಕೆ ತರ್ತಾನೆ. ಲೋಕೇಶ್ ಅಣ್ಣವರೇ, ನೋಡಿ ಹಿಂಗೆ ಚಿರತೆ ಹೋಯ್ತು, ಇದಕ್ಕೆ ನಮ್ಮ ಅರಣ್ಯ ಅಧಿಕಾರಿಗಳ ಗಮನನ ಸೆಳಿಬೇಕು ಅಂತ ನನ್ನನ್ನು ಕೇಳ್ಕೊತಾರೆ. ಆವಾಗ ಈ ಪೂರ್ಣ ಚಿತ್ರಣವನ್ನು ನಾವು ಇದನ್ನು ಒಂದು ಸಾರ್ವಜನಿಕರು ನೋಡಿ, ಇದನ್ನು ನಮ್ಮ ಜನಪ್ರತಿನಿಧಿಗಳಿಗೂ ನೋಡಿ ಇದಕ್ಕೆ ಕಡೆ ಗಮನ ಹರಿಸಾರ ನಾವು ಕಾದು ನೋಡೋಣ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ. ವೆಂಕಟೇಶ್ ಅವರೇ, ನೀವು ಚಿರತೆನ ನೋಡಿದ್ರಾ? ನೋಡಿದ್ವಿ. ಏನಾಯ್ತು? ಇಲ್ಲಿ ಗದ್ದೆಗೆ ನೀರು ಕಟ್ಟೋಣ ಅಂತ ಇಲ್ಲಿಗೆ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಗಾಡಿ ಹಾಕ್ಬಿಟ್ಟು ಈ ಕಡೆ ನೋಡುವಷ್ಟೊಳಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತು. ರಾಮಕೃಷ್ಣ ಅವರೇ, ನಾನು ನೋಡಿದ್ವಿ. ಹೌದಾ? ನೋಡಿ ಎಷ್ಟು ಭಯಭೀತರಾಗಿದ್ದಾರೆ ಈ ನಮ್ಮ ರೈತ. ಭಯ ಆಗ್ತಾ ಇದೆ ನೋಡಿ, ಗದ್ದೆ ಹತ್ರ ಬರೋಕೆ ಭಯ. ಎಷ್ಟು ಭಯಭೀತರಾಗಿದ್ದಾರೆ ನಮ್ಮ ರೈತ ವೆಂಕಟೇಶು, ರಾಮಕೃಷ್ಣ ಇವರೆಲ್ಲ ನೀರು ಕಟ್ಟಕ್ಕೆ ಬರಬೇಕು. ಇಲ್ಲಿ ಎಷ್ಟು ಭಯ ಅಂದರೆ ಇಲ್ಲಿ ಒಂದು ಸಮಸ್ಯೆ ಇಲ್ಲ. ಒಂದು ಕಡೆ ಇಲ್ಲಿ ನಮ್ಮ ರೈತರುಗಳು ರಾತ್ರಿಯ ಹೊತ್ತು ಕರೆಂಟ್ ಬೋರ್ವೆಲ್ಗೆ ನೀರು ಸ್ಟಾರ್ಟ್ ಮಾಡೋಕ್ಕೆ ಬರಬೇಕು. ಈಗ ಏನಾಗುತ್ತೆ, ತುಂಬ ಭಯ ಆಗುತ್ತೆ ಅವ್ರಿಗೆ. ಒಂದು ಕಡೆ ಚಿರತೆ ಹಾವಳಿ, ಈ ಚಿರತೆ ಹಾವಳಿನೇ ಇದನ್ನು ನೆಪವಾಗಿಟ್ಕೊಂಡು ಕೆಲವು ಕಳ್ಳರು ಕಾಕರುಗಳು ಇಲ್ಲಿ ರೈತರು ಬರಲಿಲ್ಲ ಅಂದರೆ ಬೋರ್ವೆಲ್ ವೈರ್ನೇ ಕುಯ್ಕೊಂಡು ಎದ್ಬಿಡ್ತಾರೆ. ನೋಡಿ, ಈ ಕಡೆ ಚಿರತೆನೇ ನೋಡೋರು, ಈ ಕಡೆ ಬೋರ್ವೆಲ್ ವೈರ್ನೇ ಕಾದರೋ, ಈಗ ಜೀವವನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಕೇಂದ್ರದಲ್ಲಿ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ HD ಕುಮಾರಣ್ಣವರು ಈಗ ಲೋಕಸಭಾ ಸದಸ್ಯರು. ಈ ರೈತರ ಒಂದು ಅಹವಾಲನ್ನು ಕೇಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲುವರಾಯಸ್ವಾಮಿಯವರು, ಈ ಭಾಗದಲ್ಲಿ ಶಾಸಕರಾಗಿರ್ತಕ್ಕಂಥ ನಮ್ಮ AB ರಮೇಶ್ ಬಂಡಿಸಿದ್ದೇಗೌಡರು, ಮಾಜಿ ಶಾಸಕರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಿಯವರು, ಮತ್ತು BJP ಮುಖಂಡರಾಗಿರ್ತಕ್ಕಂಥ ಇನ್ನೊಬ್ಬರು ಇಂಡುವಾಳ ಸಚ್ಚಿದಾನಂದ್ ಅವರು ದಯಮಾಡಿ ಈ ರೈತರುಗಳ ಒಂದು ಸ್ಥಿತಿಯನ್ನು ಗಮನಿಸಿ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ರೈತರಿಗೆ ಒಂದು ಸಹಾಯವನ್ನು, ಅಂದರೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ನೋಡಿ, ಬನ್ನಿ ವಿಶ್ವಾಸವರೇ, ಬನ್ನಿ. ನೋಡಿ, ಇಲ್ಲಿ ಚಿರತೆ ಹೋಗಿರ್ತಕ್ಕಂಥ ಸ್ಥಳ. ಇಲ್ಲಿ ನೋಡಿ, ಇಲ್ಲಿ ಒಂದು ಮುಳ್ಳಂದಿ, ಕಾಡು ಮುಳ್ಳಿಹಂದಿಯನ್ನು ಬೇಟೆಯಾಡಿದೆ. ನೋಡಿ, ಇಲ್ಲಿ ರೈತ ತುಂಬ ಕಂಗಾಲಾಗಿದ್ದಾನೆ. ನೋಡಿ, ಈ ಕಾಡಿನ ಮುಳ್ಳಂದಿ ಇದು, ಆಯಿತಾ? ಬನ್ನಿ ವೆಂಕಟೇಶ್ವರ, ಸರಿ ಬನ್ನಿ ವೆಂಕಟೇಶ್ವರೇ. ಈಗ ಯಾವುದಕ್ಕೂ ಚಿರತೆ ಒಂದು ಅಪಾಯಕಾರಿ ಪ್ರಾಣಿ, ಯಾರೇನೇ ಹೇಳ್ಬೋದು. ರಾತ್ರಿಯ ಹೊತ್ತು ನೀವು ತುಂಬ ಜಾಗರೂಕ ಆಗಿರಬೇಕು. ನಮ್ಮ ಅರಣ್ಯ ಅಧಿಕಾರಿಗಳು ಈ ನಮ್ಮ ಟಿ ಮಲ್ಲಿಗೆರೆ ಅಂದರೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಕೊತ್ತತ್ತಿ 2ನೇ ವೃತ್ತದ ಟಿ ಮಲ್ಲಿಗೆರೆ ಗ್ರಾಮಕ್ಕೆ ಬಂದು ನಮ್ಮ ರೈತ ಆದಂಥ ಟಿ ಮಲ್ಲಿಗೆರೆ ವೆಂಕಟೇಶ್ ಅವ್ರನ್ನ, ನಮ್ಮ ಕಡೀಲು ರಾಮಕೃಷ್ಣನವ್ರನ್ನ ಬಂದು ಇವ್ರನ್ನ ಹತ್ರ ಮಾಹಿತಿ ಪಡ್ಕೋಬೇಕು. ಅದೇ ರೀತಿ ನಮ್ಮ ಹಾಲಿ ಮಾಜಿ ಜನಪ್ರತಿನಿಧಿಗಳು ದಯಮಾಡಿ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಈ ಭಾಗದಲ್ಲಿ
ಒಂದು ಏನಪ್ಪ ಅರಣ್ಯ ಅಧಿಕಾರಿಗಳು ಬಂದು ನಮ್ಮ ರೈತರಿಗೆ ಒಂದು ಮನೋಬಲನ ತುಂಬಬೇಕು. ಯಾಕೆಂದರೆ ಕಂಗಾಲಾಗಿದ್ದಾರೆ, ಭಯದಿಂದ ಓಡಾಡ್ತಾ ಇದ್ದಾರೆ. ಇದನ್ನು ಹೇಳ್ತಾ ಎಲ್ಲ ನಮ್ಮ ವೀಕ್ಷಕರು ಇನ್ನೂ ಹಲವಾರು ಹೊಸ ಹೊಸ ವಿಚಾರಗಳನ್ನ ಹೇಳ್ತೀವಿ. ನಮ್ಮ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇನ್ನೂ ಒಂದು ಹೊಸ ಹೊಸ ವಿಚಾರದವಾಗಿ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ MB ಲೋಕೇಶ್. ನಮಸ್ಕಾರ.